ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ತಿಂಡಿ ಎಲ್ಲ ತಿಂದಾಯಿತು. ಇನ್ನು ಸ್ಕೂಲಿಗೆ ಹೋಗಬೇಕು. ಇನ್ನು ಸ್ಕೂಲಲ್ಲಿ ಕೆಲಸ. ಆಮೇಲೆ ಸಂಜೆ 5 ಗಂಟೆ ಮನೆಗೆ ಬರೋದು. ಮನೆಗೆ ಬಂದ ನಂತರ ಈ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗುವ. ನಿನ್ನೆ ಬಟ್ಟೆ ಎಲ್ಲ ಸ್ವಲ್ಪ ಒಣಗಿದೆ, ಇದನ್ನು ಒಳಗೆ ಹಾಕಬೇಕು. ಇನ್ನು ಇವತ್ತು ಒಗೆದ ಬಟ್ಟೆನೆಲ್ಲ ಹಾಕಬೇಕು. ಮಳೆ ಬೇರೆ ಬರ್ತಾ ಉಂಟು. ಇವತ್ತು ಬೆಳಿಗ್ಗೆಯಿಂದ ಮಳೆ ಇಲ್ಲ, ಈಗ ಸಂಜೆ ಜೋರು ಮಳೆ ಬರ್ತಾ ಇದೆ. ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕೂಡ ಇತ್ತು ಇವತ್ತು. ಈಗ ಮಾತ್ರ ಬೆಳಿಗ್ಗೆ ಬರುವ ಮಳೆ ಎಲ್ಲ ಈಗ ಸಂಜೆ ಬಂದಿದೆ. ಈಗ ನಮ್ಮ ಮನೆಯಲ್ಲಿ ನಾಟಿ ಮಾಡಲಿಕ್ಕೆ ಅಂಗಳದಲ್ಲಿ ನೇಜಿ ಹಾಕಿದ್ದಾರೆ. ಅದರ ವಿಡಿಯೋನ ನನ್ನ ಹಸ್ಬೆಂಡ್ ಮಾಡಿದ್ದಾರೆ. ಅದು ಹೇಗೆ ಮಾಡುವುದು, ಅದರ ಪ್ರೋಸೆಸ್ ಎಲ್ಲ ನನ್ನ ಹಸ್ಬೆಂಡ್ ವಿವರಿಸ್ತಾರೆ. ಬನ್ನಿ ನೋಡುವ. ನಾವು ಇವತ್ತು ಭತ್ತ ಕೃಷಿಗೆ ನೇಜಿ ಹಾಕಲಿಕ್ಕೆ ಬೆಡ್ ರೆಡಿ ಮಾಡ್ತಾ ಇದ್ದೀವಿ. ಈಗ ಬೆಡ್ ರೆಡಿ ಮಾಡಲಿಕ್ಕೆ ಅದಕ್ಕೊಂದಿಷ್ಟು ಮಣ್ಣು, ಗದ್ದೆ ಮಣ್ಣು, ಮರಳು, ಹಾಗೆ ಸುಡು ಮಣ್ಣು, ಹಾಗೆ ಹಟ್ಟಿ ಗೊಬ್ಬರದ ಹುಡಿ, ಒಂದಿಷ್ಟು ಸ್ವಲ್ಪ ಕೋಳಿ ಗೊಬ್ಬರ, ಇದನ್ನೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಇಂಚು ಬೆಡ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲಿದ್ದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಸಪ್ರೇಟ್ ಮಾಡಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಲ್ಲ ಲಾಸ್ಟ್ ಮೂಲೆಗೆ ಹೇಳಿವು, ಆಮೇಲೆ ಲಾಸ್ಟಿಗೆ ತುಂಬು. ನೋಡಿ, ನಾವು ಈ ಬೆಡ್ ಮಾಡಿದ್ದು ಸೈಡಿಗೆ ಈ ಮಣ್ಣೆಲ್ಲ ಹೊರಗಡೆ ಮಳೆ ನೀರಿಗೆ ಕೊಚ್ಕೊಂಡು ಹೊರಗೆ ಹೋಗ್ಬಾರ್ದು ಅಂತ ಸೈಡಿಗೆ ಒಂದು ಗಾರ್ಡ್ ಹಾಕಬೇಕು. ಸೈಡಿಗೆ ಏನಾದರೂ ಅಡಿಕೆ ಮರದ ಅಥವಾ ಏನಾದರೂ ಪೈಪ್ ಏನಾದರೂ ಇಟ್ಟು ಗಾರ್ಡ್ ಮಾಡಬೇಕು. ಯಾಕೆಂದರೆ ಮಳೆ ನೀರಿಗೆ ಕೊಚ್ಚಿಕೊಂಡು ಭತ್ತ ಮಣ್ಣು ಯಾವುದು ಹೊರಗಡೆ ಹೋಗಬಾರ್ದು ಅಂತ. ಇದು ನಾವು ಚಾಪೆ ನೇಜಿ ಅಂತ ಹೇಳ್ತೇವೆ. ಇದು ನಮಗೆ ತುಂಬ ಕಡಿಮೆ ಖರ್ಚಿನಲ್ಲಿ ಆಗ್ತದೆ. ಅದೆಲ್ಲ ಬೇಡವಾ? ಇಲ್ಲ ಅಂತ ಹೇಳಿದರೆ ಇವಾಗ ನಮ್ಮ ಟ್ರೈಯಲ್ಲಿ ಕೂಡ ರೆಡಿಮೇಡ್ ಟ್ರೈಯಲ್ಲಿ ಕೂಡ ಈ ಒಂದು ನೇಜಿಯನ್ನು ಮಾಡ್ತಾರೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಇದು ನಮಗೆ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು. ನಾವೀಗ ಭತ್ತವನ್ನು ಒಂದು ಡ್ರಮ್ಮಿಗೆ ನೀರು ತುಂಬಿಕೊಂಡು ಅದಕ್ಕೆ ಭತ್ತ ಹಾಕಿ ಅದರಲ್ಲಿ ಸ್ವಲ್ಪ ಹೊಟ್ಟು ಇರ್ತದೆ, ಅಂದರೆ ಜಡ್ಡು, ಅದನ್ನೆಲ್ಲ ಈಗ ನಾವು ಮೇಲೆ ಅದರಲ್ಲಿ ಮೊಳಕೆ ಬರೋದಿಲ್ಲ, ಅದನ್ನೆಲ್ಲ ನಾವು ನೀರಿಗೆ ಹಾಕಿ ಅದನ್ನು ಸಪ್ರೇಟ್ ಮಾಡಿ ಹೊರಗೆ ಬಿಸಾಡಬೇಕು. ಅದಾದ ನಂತರ ನಮಗೆ ಒಳ್ಳೆ ಭತ್ತ ಅದರಲ್ಲಿ ಅಡಿಗಡೆ ಉಳಿತದೆ. ಅದನ್ನು ಆಮೇಲೆ ನೀರಿಂದ ಸೋಸಿ ನಾವು ಮಾಡಿರುವಂಥ ಬೆಡ್ಡಿಗೆ ಸ್ಪ್ರೆಡ್ ಮಾಡುವಂಥದ್ದು. ತೆಗೆಯುವಾಗನೇ ಮತ್ತು ಬೀಜ ಬರುವ ಮೊದಲು ಚೂರು ಬರುವಾಗನೇ ತೆಗಿಬೇಕಲ್ಲ? ಹೌದು, ಇಲ್ಲಾಂದರೆ ಅದು ಹಿಡ್ಕೊಳ್ತದೆ ಮಾರಿ. ಎಂತ ಮಾಡೋದು? ಆದಷ್ಟು ಮೊದಲು ಹಾಕೋ, ಮಧ್ಯೆ ಒಂದು ಮಡ್ಲು ಹಾಕು, ಮತ್ತೆ ಅದನ್ನು ಹಾಕು. ಹಾಂ, ಹಾಗೆ ಮಾಡು. ಈ ನೀರು ಬಿಸಾಡುವ ಅಲ್ಲ, ಅದಿಷ್ಟು ಭತ್ತ ಹಾಕೊಡುವ. ಯಾವುದು ಉಳಿದಿದ್ದು ಬೇಡ, ಸಾಕಂತ ಇದಕ್ಕೆ ಸಾಕಂತ. ಹೆಚ್ಚಾಗ್ತದಾ? ಬೇಡ ಬೇಡ, ಹಾಗಲ್ಲ. ಭತ್ತ ಹೋಗ ಡ್ರಮ್ ಎಂತ ಆಗೋದಿಲ್ಲ. ಡ್ರಮ್ ಗಟ್ಟಿ ಡ್ರಮ್ ಅದು. ಭತ್ತ ಹೋದರೆ ಭತ್ತ ಹೋಗ್ತದೆ ನೋಡಿ. ನೋಡಿ, ಮೇಲೆ ಡ್ರಮ್ಮಿಂದ ನೀರು ಸೋಸಿ ತೆಗೆದುಕೊಂಡ ಭತ್ತವನ್ನು ಈ ರೀತಿ ಈವನಾಗಿ ಬೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಮಾತ್ರ ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದೆ. ಎಲ್ಲರ ಕೈಯಿಂದ ಕೂಡ ಆಗೋದಿಲ್ಲ, ಅದು ರಾಶಿ ಬೀಳ್ತದೆ. ಆ ರೀತಿ ಆಗಬಾರದು. ಫುಲ್ ಸ್ಪ್ರೆಡ್ ಹರಡಿಕೊಂಡು ಇರುವ ಹಾಗೆ ಹಾಕಬೇಕು, ಅದನ್ನು ಹರಡಿದ ಹಾಗೆ. ವರ್ಷ ಅಲ್ಲ, ಆದರೆ ಹೋದ ವರ್ಷ ಫಸ್ಟ್ ಹಾಕಿದ್ದ, ಆದರೆ ಹಿಂದಿನ ವರ್ಷವಾ? ಸ್ವಲ್ಪ ಹಾಕಿದ್ದು. ಹಾಂ, ಹಿಂದಿನ ವರ್ಷ ಇಲ್ಲ, ಹಿಂದಿನ ವರ್ಷ ಮನೆಯಿಂದ ಹಾಕಿ ತಂದದ್ದು. ಹಾಂ, ನೋಡಿ ಈ ರೀತಿ ಫುಲ್ ಬೆಡ್ಡಿಗೆ ಸ್ಪ್ರೆಡ್ ಮಾಡಿದ್ದೇವೆ. ಇನ್ನು ಇದರ ಮೇಲೆ ಇವಾಗ ನಾವು ಅದರಲ್ಲಿ ಬೆಡ್ ಮಾಡುವಾಗ ಸ್ವಲ್ಪ ಮಣ್ಣನ್ನು ತೆಗೆದಿಟ್ಕೊಂಡು ಈಗ ಭತ್ತವನ್ನು ಸ್ಪ್ರೆಡ್ ಮಾಡಿದ ನಂತರ ಅದರ ಮೇಲೆ ಮಣ್ಣನ್ನು ತೆಳುವಾಗಿ ಹೀಗೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಆವಾಗ ಭತ್ತ ಮಳೆ ಬಂದರೂ ಕೂಡ ಮಳೆ ರಭಸಕ್ಕೆ ತೊಳ್ಕೊಂಡು ಹೋಗೋದಿಲ್ಲ, ಹೊರಗಡೆ ಹೋಗೋದಿಲ್ಲ.
ಅಲ್ಲೇ ಗಟ್ಟಿಯಾಗಿ ಮಣ್ಣಿಗೆ ಹಿಡ್ಕೊಳ್ತದೆ. ಈ ರೀತಿ ತೆಳುವಾಗಿ ಮೇಲೆ ಸ್ವಲ್ಪ ಮಣ್ಣನ್ನು ಸ್ಪ್ರೆಡ್ ಮಾಡಿದರೆ ಸಾಕು, ಮೊಳಕೆ ಚೆನ್ನಾಗಿ ಬರ್ತದೆ. ಸುತ್ತ ಬಂದು ಆಮೇಲೆ ಮಧ್ಯೆ ಬಿಸಾಡಿ ಬಿಡು. ನೋಡಿ, ಎಲ್ಲ ಭತ್ತ ಮತ್ತು ಮಣ್ಣು ಎಲ್ಲ ಸ್ಪ್ರೆಡ್ ಮಾಡಿ ಆದ ನಂತರ ಈ ಥರ ನಮ್ಮ ತೆಂಗಿನ ಮರದ ಗರಿಗಳನ್ನು ಹೇಗೆ ಸೇಫ್ಟಿಗೆ ಮುಚ್ಚಬೇಕು. ಯಾಕೆಂತ ಹೇಳಿದರೆ ತುಂಬ ಜೋರಾಗಿ ಮಳೆ ಬಂದರೆ ನಾವು ಹಾಕಿರುವ ಮಣ್ಣು ಭತ್ತ ಎಲ್ಲ ಮಳೆ ನೀರಿನ ರಭಸಕ್ಕೆ ಒಂದು ಕಡೆ ಹೋಗಿ ರಾಶಿ ಆಗ್ಬೋದು, ಇಲ್ಲ ಒಂದು ಸೈಡಿಗೆ ಹೋಗಿ ನಿಲ್ಬೋದು. ಅದಕ್ಕೋಸ್ಕರ ಏನು ಆಗಬಾರ್ದು ಅಂತೇಳಿ ಈ ಥರ ಗರಿಗಳನ್ನು ಹಾಕಿ ಮುಚ್ಚಬೇಕು. ಹಾಗೆ ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದರೆ, ನಾವು ಈ ಬೆಡ್ ಮಾಡುವಾಗ ಯಾವುದೇ ಕಾರಣಕ್ಕೂ ಮಳೆ ಬರಬಾರ್ದು. ಮಳೆ ಬಂದರೆ ನಮಗೆಲ್ಲ ಕೆಲಸ ಫೇಲ್ಯೂರ್ ಆಗ್ತದೆ. ಯಾಕೆ ಮಣ್ಣು ಅದೆಲ್ಲ ಗಿಜಿ ಆಗ್ತದೆ, ಆಗ ಒಂದಕ್ಕೊಂದು ಅಂಟ್ಕೊಳ್ತದೆ, ಆಗ ನಮಗೆ ಬೆಡ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮದೆಲ್ಲ ಕೆಲಸ ಆದಮೇಲೆ ಮಳೆ ಬಂದಿದೆ. ಹಾಗೆ ಈ ಗರಿಗಳನ್ನು ಇದೊಂದು ಮೊಳಕೆ ಬರುವ 3 ದಿನದ ನಂತರ ಈ ಗರಿಗಳನ್ನೆಲ್ಲ ತೆಗಿಬೇಕು. ನೋಡಿ, ಚಿಕ್ಕ ಮಳೆ ಬರ್ತಾ ಇದೆ, ಒಳ್ಳೆದಾಗ್ತದೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.